ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಕುಸುಮ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಇನ್ಸ್ಟೆಂಟಾಗಿ ದೋಸೆ ಮತ್ತು ಅದು ಹೆಲ್ದಿ ದೋಸೆ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಇದಕ್ಕೇನು ಸೋಡಾ ಹಾಕೋದು ಅವಶ್ಯಕತೆ ಇಲ್ಲ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು, ನಾನು ಒಂದು ಗ್ಲಾಸ್ ಹೆಸರು ಬೇಳೆನ ತೊಗೊಂಡು ನೀಟಾಗಿ ವಾಶ್ ಮಾಡಿ ಒಂದು ಅರ್ಧ ಗಂಟೆ ಕಾಲ ನೆನೆ ಹಾಕಿದ್ದೀನಿ. ಹೆಸರು ಬೇಳೆ ಜಲ್ದಿ ನೆಂದುಬಿಡುತ್ತೆ, ತುಂಬ ಟೈಮ್ ಹಿಡಿಯೋಲ್ಲ ಇದಕ್ಕೆ. ನೋಡಿ, ಅರ್ಧ ಗಂಟೆ ನೆನೆಸಿದ್ದೀನಿ ಅಷ್ಟೇ ನಾನು ಇದನ್ನು. ಇದು ಮತ್ತು ಇದಕ್ಕೆ ಒಂದು ಅರ್ಧ ಬಟ್ಲು ಹಸಿ ಕೊಬ್ಬರಿ ಹೆರ್ಕೊಂಡಿದ್ದೀನಿ. ಇದಕ್ಕೆ ನಾನು ನುಗ್ಗೆ ಸೊಪ್ಪು ಹಾಕ್ತಾಯಿದ್ದೀನಿ. ಇದು ಆಪ್ಷನಲ್ಲು, ನಿಮಗೆ ಬೇಕಾದರೆ ನುಗ್ಗೆ ಸೊಪ್ಪು ಹಾಕೋರಿ, ಬೇಡಾದರೆ ಬರೀ ಹೆಸರುಬೇಳೆ, ಹಸಿ ಕೊಬ್ಬರಿ ಮತ್ತು ಇದಕ್ಕೊಂದು ಬಟ್ಲು ಅಕ್ಕಿ ಹಿಟ್ಟು ಮತ್ತು ಒಂದು ಸ್ವಲ್ಪ ಶುಂಠಿ, ಇದನ್ನೆಲ್ಲ ಹಾಕಿ ಸ್ವಲ್ಪ ಉಪ್ಪಾಗಿದ್ದನ್ನು ಗ್ರೈಂಡ್ ಮಾಡ್ಕೋಬೇಕು. ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಆ ಮಿಕ್ಸಿ ಜಾರಲ್ಲಿ ನಾನು ಫಸ್ಟು ನುಗ್ಗೆ ಸೊಪ್ಪು ಇದೆಯಲ್ಲ, ಇದೊಂದು ಬಟ್ಲು ನುಗ್ಗೆ ಸೊಪ್ಪು ಹಾಕ್ತಾಯಿದ್ದೀನಿ. ನಿಮಗೆ ಬೇಕಾದರೆ ಹಾಕ್ಕೋಬೋದು, ನಿಮಗೆ ಬೇಡ ಅನಿಸಿದರೆ ಬಿಡ್ಬೋದು. ಬಟ್ ತುಂಬ ಹೆಲ್ದಿ ಅಲ್ವಾ, ಅದಕ್ಕೆ ನಾನು ಹಾಕಿ ಮಾಡ್ತಾಯಿದ್ದೀನಿ. ಇದಕ್ಕೆ ನಾನು ಸ್ವಲ್ಪ ಹಸಿ ಕೊಬ್ಬರಿ ಹೆರ್ಕೊಂಡಿರೋದು, ಇದಕ್ಕೆ ಸ್ವಲ್ಪ ಶುಂಠಿ, ನೀವು ಬೇಕಾದರೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ, ಹಸಿಮೆಣ್ಸಿನ್ಕಾಯಿ ಹಾಕ್ಬೋದು. ಮಕ್ಕಳಿದ್ದವ್ರು ಬೇಕಾದ್ರೆ ಅದನ್ನು ಸ್ಕಿಪ್ ಮಾಡ್ಕೋಬೋದು. ನೋಡಿ, ಇದಕ್ಕೆ ನಾನು ಒಂದು ಬಟ್ಲು ಅಕ್ಕಿ ಹಿಟ್ಟು, ಇದಕ್ಕೆ ಮತ್ತು ನಾನು ಹೆಸರುಬೇಳೆ ನೆನೆಸಿದ್ದೀನಲ್ಲ, ಈ ಹೆಸರುಬೇಳೆನೂ ಹಾಕ್ತಾಯಿದ್ದೀನಿ. ಇದಕ್ಕೆ ತುಂಬ ನೀರು ಹಾಕಬೇಡಿ, ದೋಸೆ ಅದಕ್ಕೆ ಬರೋ ಹಂಗಾಗಿ ಗ್ರೈಂಡ್ ಮಾಡ್ಕೊರಿ ಇದನ್ನು. ನೋಡಿ, ನಾನೀಗ ಮಿಕ್ಸರ್ ಜಾರಿಗೆಲ್ಲ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಹೆಸರುಬೇಳೆ, ಅಕ್ಕಿ ಹಿಟ್ಟು ಒಂದು ಬಟ್ಲು, ಒಂದು ಸ್ವಲ್ಪ ನುಗ್ಗೆ ಸೊಪ್ಪು, ಒಂದು ಸ್ವಲ್ಪ ಶುಂಠಿ, ಹಸಿ ಕೊಬ್ಬರಿ ಹರ್ಕೊಂಡಿರೋದು ಮತ್ತು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಹಾಕಿ ತುಂಬ ನೀರು ಹಾಕಿ ಗ್ರೈಂಡ್ ಮಾಡ್ಕೊಬೇಡಿ, ನೋಡ್ಕೊಂಡು ಹಾಕ್ಕೊಂಡು ಉಪ್ಪು ಹಾಕಿ ನಾನು ನೀಟಾಗಿ ಗ್ರೈಂಡ್ ಮಾಡ್ಕೊಂಡ್ಬಿಡ್ತೀನಿ ಇದನ್ನು. ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಇದನ್ನು. ನೋಡಿ, ನಾನು ಈ ಅದಕ್ಕೆ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ನಾನು ಸೊಪ್ಪು ಹಾಕಿರೋದಕ್ಕೆ ಗ್ರೀನ್ ಆಗಿದೆ. ನಿಮ್ಗೆ ಸೊಪ್ಪು ಬೇಡ ಆದರೆ ಸ್ಕಿಪ್ ಮಾಡ್ಬೋದು. ಬಟ್ ಮಕ್ಕಳೆಲ್ಲ ಈ ನುಗ್ಗೆ ಸೊಪ್ಪು ಎಲ್ಲ ತಿನ್ನಲ್ಲಲ್ಲ, ಅದಕ್ಕಾಗೆ ನಾನು ಇದರಲ್ಲಿ ಗ್ರೈಂಡ್ ಮಾಡಿ ಹಾಕ್ತಾಯಿದ್ದೀನಿ. ನಿಮಗೆ ನುಗ್ಗೆ ಸೊಪ್ಪು ಹಾಕಿದರೆ ಗೊತ್ತೇ ಆಗೋಲ್ಲ, ತುಂಬಾ ಹೆಲ್ದಿ ಹೆಚ್ಚು ದೋಸೆ ಇದೆ. ಇದಕ್ಕೇನು ಏನೂ ಹಾಕಬೇಕನ್ನೋ ಅವಶ್ಯಕತೆಯೂ ಇಲ್ಲ. ಇದನ್ನು ನೋಡಿ, ಇದನ್ನು ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ಒಂದು ಬೌಲ್ಗೆ. ಇದು ಆಮೇಲೆ ಇದಕ್ಕೆ ಎಷ್ಟು ಕನ್ಸಿಸ್ಟೆನ್ಸಿ ದೋಸೆ ಬ್ಯಾಟ್ರಿಗೆ ಇದನ್ನು ನಾವು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಅದು ಹೆಸರು ಬೇಳೆಯಲ್ಲಿ ನೆನೆಸಿರ್ತೀವಲ್ಲ, ಅದೇ ನೀರನ್ನ ಯೂಸ್ ಮಾಡಿ ಇದಕ್ಕೆ ನೀವು. ನೋಡಿ, ಈ ಕನ್ಸಿಸ್ಟೆನ್ಸಿಗೆ ಇರಬೇಕು. ತುಂಬ ತೆಳು ಮಾಡೋಕ್ಕೋಗ್ಬೇಡಿ, ತುಂಬ ಗಟ್ಟಿಲ್ಲ. ದೋಸೆ ಅದಕ್ಕೆ ಇದನ್ನು ಮಾಡ್ಕೊಂಡು ಇಟ್ಕೊಂಬಿಡಿ. ಇದು ನೋಡೋಕೆ ಗ್ರೀನ್ ಕಲರ್ ಇದೆ, ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಟೇಸ್ಟ್ ಕೂಡ ಗೊತ್ತಾಗಲ್ಲ ನಿಮಗೆ. ನೋಡಿ, ಇದನ್ನು ನಾವೇ ಸೋಡಾ ಹಾಕಲ್ಲ, ಏನು ಹಾಕಲ್ಲ, ಬರೀ ಉಪ್ಪು ಹಾಕಿದ್ದೀನಿ. ಇದನ್ನು ದೋಸೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನಿಮಗೆ. ಈಗ ದೋಸೆ ಹಂಚಿಟ್ಟಿದ್ದೀನಿ. ದೋಸೆ ಹಂಚಿಗೆ ಆಗಿದೆ. ನಾನು ಇವಾಗ ದೋಸೆ ಹಾಕ್ತಾಯಿದ್ದೀನಿ. ತುಂಬ ತೆಳುವಾಗಿ ಬರ್ತದೆ, ಏನೂ ಅಂಟ್ಕೊಳ್ಳಲ್ಲ, ಏನಿಲ್ಲ. ನೋಡಿ, ಸ್ಪೂನ್ ಹಾಕ್ತಾಯಿದ್ದೀನಿ. ಎಷ್ಟು ತೆಳು ಬೇಕು ಅಷ್ಟು ತೆಳು ಬರುತ್ತೆ. ಇದಕ್ಕೆ ಸೋಡಾ ಬೇಡ, ಏನೂ ಬೇಡ, ತುಂಬಾ ರುಚಿಯಾಗಿರುತ್ತೆ. ಕಣ್ಣಿನ ತುಂಬ ಹೆಲ್ದಿ ದೋಸೆ ಕೂಡ. ಮಕ್ಕಳು ಯಾರು ಹೆಸರು ಬೇಳೆ ತಿನ್ನಲ್ಲ, ನುಗ್ಗೆ ಸೊಪ್ಪು ತಿನ್ನಲ್ಲ ಅಂಥವ್ರಿಗೆ ಇದು ಮಾಡಿಕೊಡಿ, ಅವ್ರಿಗೆ ಟೇಸ್ಟು ಗೊತ್ತಾಗಲ್ಲ. ನೋಡಿ, ನಾನು ಹಾಕಿದ್ದೀನಿ. ಈಗ ಇದಕ್ಕೆ ಸ್ವಲ್ಪ ಮೇಲೆ ಎಣ್ಣೆ ಹಾಕ್ತಾಯಿದ್ದೀನಿ. ಮತ್ತು ಕಲರ್ ಇರೋದಕ್ಕೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಇದನ್ನು. ತುಂಬ ಹೆಲ್ದಿ. ನೀವು ಹೇಗೆ ಹೆಸರು ಕಾಳನ್ನ ನೆನೆ ಹಾಕಿ ಪೆಸರಿಟ್ ಟೈಪ್ ದೋಸೆ ಮಾಡ್ತಿರಲ್ಲ, ಅದಕ್ಕೆ ಡಿಫ್ರೆಂಟ್. ಇದು ಇನ್ಸ್ಟೆಂಟಾಗಿ ಮಾಡ್ಕೋಬೋದು. ನೋಡಿ, ನಾನು ದೋಸೆ ಹಾಕಿದ್ದೀನಿ. ಈಗ ನೋಡಿ, ದೋಸೆ ತವಾಗ ಹಾಕಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ. ಇದೇ ದೋಸೆ ಏನು ಅಂಟ್ಕೊಳ್ಳಲ್ಲ, ಏನಿಲ್ಲ, ನೀಟಾಗಿ ಬರುತ್ತೆ. ನಾನು ಸೋಡಾ ಹಾಕಿಲ್ಲ, ಏನೂ ಹಾಕಿಲ್ಲ. ನೋಡಿ, ಎಷ್ಟು ನೀಟಾಗಿ ದೋಸೆ ಬರ್ತಾಯಿದೆ, ಎಲ್ಲೂ ಅಂಟ್ಕೊಂಡಿಲ್ಲ. ನೋಡಿ, ಎಷ್ಟು ಚೆನ್ನಾಗಾಗಿದೆ. ನಿಮಗೆ ಕ್ರಿಸ್ಪಿ ಬೇಕಾದ್ರೆ ಕ್ರಿಸ್ಪಿ ಮಾಡ್ಕೋಬೋದು, ಸ್ವಲ್ಪ ಸಾಫ್ಟ್ ಬೇಕಾದ್ರೆ ಸಾಫ್ಟು ಮಾಡ್ಕೋಬೋದು. ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ನಾವು ಸೊಪ್ಪು ಹಾಕಿರೋದಕ್ಕೆ. ನಿಮಗೆ ಸೊಪ್ಪು ಬೇಡ ಅಂತಂದರೆ ನೀವು ಸ್ಕಿಪ್ ಮಾಡ್ಕೋಬೋದು. ಮಕ್ಕಳು ತಿನ್ನಲ್ಲ, ಎಲ್ಲ ಮಾಡಲ್ಲ ಅಂಥೇಳಿ ಅದಕ್ಕೆ ನಾನು ಈ ಸೊಪ್ಪು ಹಾಕಿದ್ದೀನಿ ಇದರಲ್ಲಿ. ನೋಡಿ, ಈಗ ದೋಸೆ ಆಗಿದೆ. ಈಗ ತೆಗಿತೀನಿ. ನೋಡಿ, ಎಷ್ಟು ಈಸಿಯಾಗಿ ಬರ್ತಾಯಿದೆ, ಎಲ್ಲೂ ಅಂಟ್ಕೊತಾ ಇಲ್ಲ. ನೋಡಿ, ಎಷ್ಟು ಕಲರ್ ಕೂಡ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಮಕ್ಕಳಿಗೆ ಇದು ಮಾಡಿಕೊಟ್ರೆ ಖಂಡಿತವಾಗಿ ಇಷ್ಟಪಟ್ಟು ತಿಂತಾರೆ. ಬಾಯಲ್ಲಿ ತುಂಬಾ ರುಚಿಯಾಗಿರುತ್ತೆ. ನೀವು ಇದಕ್ಕೆ ಸೊಪ್ಪು ಹಾಕಿದ್ದೀರಂತ ನಿಮಗೆ ಗೊತ್ತೇ ಆಗಲ್ಲ. ಇದು ನೋಡಿ, ಇನ್ಸ್ಟೆಂಟ್ ಹೆಸರುಬೇಳೆ ನುಗ್ಗೆ ಸೊಪ್ಪು ದೋಸೆ ರೆಡಿಯಾಗಿದೆ. ನೋಡಿ, ಇದಕ್ಕೆ ಹಾಕಿ ತೋರಿಸ್ತೀನಿ ನಾನು ನಿಮಗೆ. ಇನ್ನೊಂದು ದೋಸೆ ಹಾಕಿ ತೋರಿಸ್ತೀನಿ ನಿಮಗೆ. ಎಷ್ಟು ತೆಳು ಬೇಕು ಅಷ್ಟು ತೆಳು ಹಾಕ್ಕೋಬೋದು ಇದನ್ನು. ಇದೇನು ಅಂಟ್ಕೊಳ್ಳಲ್ಲ, ಏನಿಲ್ಲ. ಖಂಡಿತ ಟ್ರೈ ಮಾಡಿ ಮನೆಯಲ್ಲಿ. ತುಂಬಾ ರುಚಿ ಫುಡ್ ಇದು. ಇದು ತಿಂದುಬಿಟ್ರೆ ನಿಮಗೆ ಹೊಟ್ಟೆನೇ ಹಸಿಯಲ್ಲ. ಮಕ್ಕಳು ಕೂಡ ಖುಷಿಪಟ್ಟು ತಿಂತಾರೆ ಇದನ್ನು. ನೀವು ಬೇಕಾದ್ರೆ ತರಕಾರಿ ಹಾಕಿ ಕೂಡ ಇದನ್ನು ಮಾಡ್ಕೋಬೋದು. ನೋಡಿ, ನಾನು ಹಾಕಿದ್ದೀನಿ. ಇದಕ್ಕೆ ಎಣ್ಣೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಬಿರಿಯಾಗಿ ಬಿಡೋಣ. ಇನ್ನೊಂದು ದೋಸೆ ಹಾಕಿದ್ದೀನಿ, ನಿಮಗೆ ತೆಗೆದು ತೋರಿಸ್ತೀನಿ. ಎಲ್ಲೂ ಅಂಟ್ಕೊಡಲ್ಲ. ನೋಡಿ, ಇಷ್ಟು ಈಸಿಯಾಗಿ ಬರ್ತಾಯಿದೆ ನೋಡಿ. ನಾನು ಹಂಚು ಇದಕ್ಕೆ
ಇದರಿಂದ ಯಾಕೆ ಹೋಗೋದೇ ಬೇಡ, ಹಂಗೆ ಓಪನ್ ಆಗ್ತಾ ಇದೆ ಇದು ನೋಡಿ. ಇದನ್ನು ನಾನು ಉಲ್ಟಾ ಹಾಕ್ತಾ ಇದ್ದೀನಿ. ನಾನು ಎರಡು ಕಡೆ ಬೇಯಿಸ್ಕೊತೀನಿ ನೋಡಿ. ಎಷ್ಟು ಚೆನ್ನಾಗಿದೆ ಇದು. ನಿಮ್ಗೆ ಎಷ್ಟು ತೆಳು ಬೇಕಷ್ಟು ತೆಳು ಬರುತ್ತೆ. ನಿಮ್ಗೆ ಎಷ್ಟು ಗರಿ ಗರಿ ಬೇಕಷ್ಟು ಗರಿ ಗರಿ ಮಾಡ್ಕೋಬೋದು. ಸಾಫ್ಟ್ ಬೇಕಾದ್ರೆ ಜಲ್ದಿ ತೆಗಿಬೋದು. ಖಂಡಿತ ಟ್ರೈ ಮಾಡಿ. ತುಂಬಾ ಹೆಲ್ದಿ ಬ್ರೇಕ್ಫಾಸ್ಟ್ ಇದು. ನೀವು ಮಕ್ಕಳಾಗಲಿ ದೊಡ್ಡವರಾಗಲಿ ಇಷ್ಟಪಟ್ಟು ತಿಂತಾರೆ. ಇದು ಟೇಸ್ಟೇ ಗೊತ್ತಾಗಲ್ಲ ನಿಮಗೆ. ದಿನ ಅದೇ ರೂಟೀನ್ ಟಿಫಿನ್ ಮಾಡಿ ಬೇಜಾರಾದಾಗ ಈ ಟೈಪ್ ಇನ್ಸ್ಟೆಂಟಾಗಿ ಹೆಲ್ದಿ ದೋಸೆ ಮಾಡ್ಕೊಳ್ತೀನಿ. ನಾವು ಇದಕ್ಕೆ ಏನೋ ಸೋಡಾ ಕೂಡ ಹಾಕಿಲ್ಲ ಇದಕ್ಕೆ. ಈ ದೋಸೆ ಆಗಿದೆ, ನಾನು ತೆಗಿತಾ ಇದ್ದೀನಿ ನೋಡಿ. ಎಷ್ಟು ಈಸಿಯಾಗಿ ಬರ್ತಾಯಿದೆ ನೋಡಿ. ಚೆನ್ನಾಗಿ ಬೆಂದಿದೆ ಎಲ್ಲ ಕಡೆ ನೋಡಿ. ಎಷ್ಟು ಚೆನ್ನಾಗಿ ಕ್ರಿಸ್ಪಿ ಆಗಿದೆ. ನಾವು ದೋಸೆ ಹೇಗೆ ಮಾಡ್ತೀವಿ ರೆಗ್ಯುಲರಾಗಿ ಅದೇ ಕಲರ್ ಬಂದಿದೆ ನೋಡಿ. ನೋಡಿ ಇನ್ಸ್ಟೆಂಟ್ ದೋಸೆ ರೆಡಿಯಾಗಿದೆ. ತುಂಬಾ ಹೆಲ್ದಿ ಬ್ರೇಕ್ಫಾಸ್ಟ್ ಇದು ನೋಡಿ. ನಿಮಗೆ ಗೊತ್ತೇ ಆಗಲ್ಲ. ನೀವು ದೋಸೆ ನೋಡಿ ತೆಳುವು ಬಂದಿದೆ ನೋಡಿ. ಎಷ್ಟು ತೆಳುವಾಗಿ ಬಂದಿದೆ ನೋಡಿ. ಇದು ಖಂಡಿತ ಟ್ರೈ ಮಾಡಿ. ನಿಮಗೆ ಕ್ರಿಸ್ಪಿ ಬೇಕಾದ್ರೆ ಕ್ರಿಸ್ಪಿ ಮಾಡ್ಕೋಬೋದು. ಇದಕ್ಕೆ ನಾನು ಕೊಬ್ಬರಿ ಚಟ್ನಿ ಮಾಡಿದ್ದೀನಿ. ನೀವು ಬೇಕಾದರೆ ಇದಕ್ಕೆ ಪಲ್ಯ ಕೂಡ ಮಾಡ್ಕೋಬೋದು ನೋಡಿ. ಇದಕ್ಕೆ ನಾನು ದೋಸೆಗೆ ಕೊಬ್ಬರಿ ಚಟ್ನಿ ಮಾಡಿದ್ದೀನಿ. ಖಂಡಿತ ಟ್ರೈ ಮಾಡಿ. ಯಾರಾದರೂ ಇದನ್ನು ಟ್ರೈ ಮಾಡಿದರೆ ಕಮೆಂಟ್ ಸೆಕ್ಷನಲ್ಲಿ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್